ಮಹಾರಾಷ್ಟ್ರದ ಫೇಮಸ್ ದೋಸೆ ರೆಸಿಪಿ ಅಂಬೋಲಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅಕ್ಕಿ ಬೇಳೆಯ ಹಿಟ್ಟನ್ನು ಹುದುಗಿಸಿ ಮಾಡುವ ಈ ರೆಸಿಪಿ ನಾವು ಸಾಮಾನ್ಯವಾಗಿ ಮಾಡುವ ದೋಸೆಗಿಂತ ಸ್ವಲ್ಪ ದಪ್ಪಗೆ ಹಾಗೂ ಸಾಫ್ಟ್ ಹಾಗೂ ಸ್ಪಾಂಜ್ ಆಗಿರ್ತದೆ. ಚಟ್ನಿ ಜೊತೆ ಇದು ತುಂಬ ರುಚಿ ಕೊಡ್ತದೆ. ಬನ್ನಿ ತಯಾರಿಸುವ ವಿಧಾನ ನೋಡೋಣ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಅಕ್ಕಿ ಹಾಗೂ ಬೇಳೆಯನ್ನು ನೆನೆಸಬೇಕು. ಪ್ರತ್ಯೇಕವಾದ ಪಾತ್ರೆಯಲ್ಲಿ ಇಲ್ಲಿ ನೆನೆಸ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ 3 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೂ 1 ಸ್ಪೂನಷ್ಟು ಮೆಂತೆಕಾಳನ್ನು ಸಹ ಸೇರಿಸಿದ್ದೇನೆ. ನೀವು ದೋಸೆ ಅಕ್ಕಿಯ ಬದಲು ರೇಷನ್ ರೈಸನ್ನು ಸಹ ಬಳಸ್ಬೋದು. ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಸೇರಿಸಿದ್ದೇನೆ ಹಾಗೂ 1/4 ಕಪ್ಪಷ್ಟು ಕಡಲೆಬೇಳೆಯನ್ನು ಸಹ ಸೇರಿಸಿದ್ದೇನೆ. ಇವೆರಡನ್ನು ಪ್ರತ್ಯೇಕವಾಗಿ ನಾವು ನೆನೆಸಲಿಕ್ಕೆ ಹಾಕಬೇಕು. ತೆಗೆದುಕೊಂಡ ಸಾಮಗ್ರಿಯಲ್ಲಿ ನೀರನ್ನು ಸೇರಿಸಿ ಚೆನ್ನಾಗಿ ತೊಳೆದು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಬೇಕು. ಇಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಒಂದು 15 ನಿಮಿಷ ಇರುವಾಗ ಒಂದು ಅರ್ಧ ಕಪ್ಪಷ್ಟು ತೆಳು ಅವಲಕ್ಕಿಯನ್ನು ಪ್ರತ್ಯೇಕವಾಗಿ ನೆನೆಸಲಿಕ್ಕೆ ಹಾಕಬೇಕು. ಉದ್ದಿನ ಬೇಳೆಯ ಪ್ರಮಾಣದಷ್ಟೇ ಪೋಹವನ್ನು ಸಹ ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಇದನ್ನು ಸಹ ಚೆನ್ನಾಗಿ ನೀರು ಹಾಕಿ ತೊಳೆದು ನೆನೆಸುವ. ನೆಕ್ಸ್ಟ್ ಈಗ ನೋಡಿ, ಒಂದು 6 ಗಂಟೆ ಬಿಟ್ಟು ಅಕ್ಕಿ ಬೇಳೆಯನ್ನು ನೆನೆಸಿದ್ದು ಆಗಿದೆ. ಅದರ ನೀರನ್ನು ಇಲ್ಲಿ ತೆಗೆದಿಟ್ಟಿದ್ದೇನೆ. ಚೆನ್ನಾಗಿ ಇದು ನೆನೆದು ಸಾಫ್ಟ್ ಆಗಿದೆ. ಈಗ ಇದನ್ನು ಗ್ರೈಂಡ್ ಮಾಡಬೇಕು. ಮೊದಲಿಗೆ ಉದ್ದಿನ ಬೇಳೆ ಹಾಗೂ ಕಡಲೆಬೇಳೆಯ ನೀರನ್ನು ತೆಗೆದು ಜೊತೆಗೆ ಪೋಹವನ್ನು ಸಹ ಸೇರಿಸಿ ನುಣ್ಣಗೆ ರುಬ್ಬುವ. ಇದನ್ನಿಲ್ಲಿ ನಾನು ಸಪ್ರೇಟಾಗಿ 2 ಬ್ಯಾಚಲ್ಲಿ ರುಬ್ತಾ ಇದ್ದೇನೆ. ಇಲ್ಲಿ ಬೇಳೆ ಗ್ರೈಂಡ್ ಮಾಡಿದ್ದಾಗಿದೆ. ಇದನ್ನೊಂದು ಪಾತ್ರೆಯಲ್ಲಿ ಸೇರಿಸುವ. ಈಗ ಅಕ್ಕಿ ಹಾಗೂ ಮೆಂತೆಯನ್ನು ಅದೇ ಮಿಕ್ಸಿ ಜಾರಲ್ಲಿ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಅಕ್ಕಿಯ ಹಿಟ್ಟನ್ನು ಈಗ ಬೇಳೆ ಗ್ರೈಂಡ್ ಮಾಡಿದ ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೇನೆ. 2 ಬಾರಿ ಗ್ರೈಂಡ್ ಆದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೂ ಓವರ್ನೈಟ್ ಇದನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಡುವ. ಗಟ್ಟಿಯಾಗಿ ಮುಚ್ಚಳವನ್ನು ಮುಚ್ಚಿ ಇದನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಡೇ ಮುಚ್ಚಿದ ಪಾತ್ರೆಯ ಮುಚ್ಚಳವನ್ನು ಇಲ್ಲಿ ತೆಗೆದಿದ್ದೇನೆ. ಹಿಟ್ಟು ನೋಡಿ ಚೆನ್ನಾಗಿ ಹುದುಗಿ ಉಬ್ಬಿ ಬಂದಿದೆ. ಮಿಕ್ಸ್ ಮಾಡುವ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ಉಪ್ಪನ್ನು ಸೇರಿಸಬೇಕು. ಪುನಃ ಮಿಕ್ಸ್ ಮಾಡುವ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಈಗ ಒಂದೊಂದಾಗಿಯೇ ದೋಸೆಯನ್ನು ಕಾಯಿಸುವ. ದೋಸೆ ಕಾವಲಿ ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಕಾವಲಿ ಬಿಸಿಯಾದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಸ್ಪ್ರೆಡ್ ಮಾಡಬೇಕು ಹಾಗೂ ಇದನ್ನು ಒರೆಸಿಟ್ಕೊಳ್ಬೇಕು. ಕಾದ ಕಾವಲಿಯಲ್ಲಿ 1.5 ಸೌಟಷ್ಟು ಹಿಟ್ಟನ್ನು ಸೇರಿಸುವ. ನಾವು ಮಾಮೂಲಿ ದೋಸೆಗೆ 1 ಸೌಟು ಹಿಟ್ಟು ಸೇರಿಸಿದ್ದೆ, ಇದಕ್ಕೆ 1.5 ಸೌಟಷ್ಟು ಹಿಟ್ಟನ್ನು ಸೇರಿಸಬೇಕಾಗ್ತದೆ. ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡುವ ಅಗತ್ಯ ಇಲ್ಲ. ಈ ಥರ 2 ಬಾರಿ ಸ್ಪ್ರೆಡ್ ಮಾಡಿದರೆ ಸಾಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಾಯಿಸಬೇಕು. ಹಿಟ್ಟು ಚೆನ್ನಾಗಿ ಹುದುಗಿರುವುದರಿಂದ ಇಲ್ಲಿ 16 ರಂಧ್ರಗಳು ಬಿದ್ದಿದೆ. ಈಗ ದೋಸೆಯ ಸುತ್ತಲೂ ಹಾಗೂ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸುವ ಹಾಗೂ ಲಿಡ್ ಮುಚ್ಚಿ ಒಂದು ಅರ್ಧ ನಿಮಿಷ ಕಾಯಿಸುವ. ಈಗ ನೋಡಿ, ಲಿಡ್ಡನ್ನು ತೆಗೆದಿದ್ದೇನೆ. ಒಂದು ಬದಿ ದೋಸೆ ಚೆನ್ನಾಗಿ ಕಾದಿದೆ. ಈಗ ಇದನ್ನು ತಿರುಗಿ ಇನ್ನೊಂದು ಬದಿ ಸಹ ಕಾಯಿಸಬೇಕು. ಪುನಃ ಒಂದು ಅರ್ಧ ನಿಮಿಷ ಕಾಯಿಸಿದರೆ ಸಾಕು. ಇಷ್ಟಾಗುವಾಗ ಕಾವಲಿಯಿಂದ ತೆಗೆಯುವ. ಈ ಥರ ಚೆನ್ನಾಗಿ ಕೆಂಪಗೆ ಇದು ಕಾಯಬೇಕು. ಇದೇ ರೀತಿ ಉಳಿದ ದೋಸೆಗಳನ್ನು ಸಹ ಕಾಯಿಸುವ. ನೀವು ಹಿಂದಿನ ದಿನ ಅಕ್ಕಿ ಹಾಗೂ ಬೇಳೆಯನ್ನು ನೆನೆಸಲು ಹಾಕಿ ನೆಕ್ಸ್ಟ್ ಡೇ ಎದ್ದ ತಕ್ಷಣ ಹಿಟ್ಟನ್ನು ರುಬ್ಬಿದರೆ ಸಂಜೆ ದೋಸೆಯನ್ನು ಕಾಯಿಸ್ಬೋದು. ಇಲ್ಲಿ ಕಾದ ದೋಸೆಯನ್ನು ಸರ್ವಿಂಗ್ ಪ್ಲೇಟಲ್ಲಿ ಇಟ್ಟಿದ್ದೇನೆ. ಚಟ್ನಿ ಜೊತೆ ಇದು ತುಂಬ ಚೆನ್ನಾಗಿ ರುಚಿ ಕೊಡ್ತದೆ. ಈ ಥರದ ಸಾಫ್ಟ್ ಹಾಗೂ ಸ್ಪಾಂಜಿ ಆದ ಅಂಬೋಲಿಯನ್ನು ನೀವು ಸಹ ತಯಾರಿಸಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.